ರಾಜ್‌ಕುಮಾರ್ ಸ್ಮಾರಕ ವಿಚಾರವಾಗಿ ಚೇತನ್ ಅಹಿಂಸಾ ಕೊಟ್ಟಿರ್ತಕ್ಕಂಥ ಹೇಳಿಕೆ ವಿಚಾರವಾಗಿ ಇವತ್ತು ಕರವೇ ಜಯಮಾಲಾ ಅವರಿಗೆ ಪತ್ರವನ್ನು ಬರೆದು ಮತ್ತೆ ಅವ್ರ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಪ್ರವೀಣ್ ಶೆಟ್ಟರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಕೆ. ಸರ್, ಏನು ಮನವಿಯನ್ನು ಕೊಟ್ಟಿದ್ದೀರಾ? ಅವ್ರನ್ನ ಇಲ್ಲಿರುವಂಥ ಸದಸ್ಯತ್ವನ ರದ್ದು ಮಾಡಬೇಕು. ಅವ್ರದ್ದು ಯಾವುದೇ ಸಿನಿಮಾ ಇರ್ಬೋದು, ಮುಂದೆ ಬರುವಂಥದ್ದು ಇರ್ಬೋದು, ಅಥವಾ ಅವ್ರು ಪ್ರೊಡ್ಯೂಸ್ ಮಾಡೋದಿರ್ಬೋದು, ಅವರು ಆ್ಯಕ್ಟ್ ಮಾಡುವಂಥ ಸಿನಿಮಾವನ್ನು ಈ ರಾಜ್ಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡಿದ್ವಿ. ಸರ್, ಅಂದರೆ ಇವತ್ತು ಈ ಹಿಂದೆಯೂ ಕೂಡ ಏನು ಚೇತನ್ ಅಹಿಂಸಾ ಅವರು ವಿವಿಧ ಸಂಘಟನೆಗಳು ಇದ್ಕೊಂಡು ಬೇರೆ ಬೇರೆ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈ ರೀತಿ ಈಗ ರಾಜ್‌ಕುಮಾರ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸರ್? ಅವರು ರಾಜ್‌ಕುಮಾರ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಶಿವಕುಮಾರ್ ಸ್ವಾಮೀಜಿ ಅವರ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಂಬೇಡ್ಕರ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಅಮೇರಿಕದ ಪ್ರಜೆ, ಟ್ರಂಪ್ ಥರ ಆಡ್ತಾರೆ. ಅವರು ಕರ್ನಾಟಕದಲ್ಲಿ ಇರಲಿಕ್ಕೆ ಲಾಯ್ಕಿಲ್ಲ ಅನ್ಸುತ್ತೆ. ಅವರಿಗೆ ಕೇಂದ್ರ ಸರ್ಕಾರ ಗಡೀಪಾರು ಆದೇಶವನ್ನು ಕೊಟ್ಟಿದೆ. ಅದನ್ನು ಒತ್ತಡವನ್ನು ಹಾಕಿ ಅನ್ನುವಂಥ ಹೇಳಿಕೆ ಒತ್ತಾಯವನ್ನು ವಾಣಿಜ್ಯ ಮಂಡಳಿ ಮಾಡಿದ್ದೀವಿ ಮತ್ತು ಗೃಹ ಮಂತ್ರಿಗಳಿಗೂ ಪತ್ರವನ್ನು ಬರೆದಿದ್ದೀವಿ. ಅವರು ಇಲ್ಲಿ ಇದ್ದು ಪದೇ ಪದೇ ಕನ್ನಡಿಗರಿಗೆ ಹಿಂಸೆಯನ್ನು ಕೊಡೋದ್ರಕ್ಕಿಂತ ಅಮೇರಿಕದಲ್ಲೇ ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಇವಾಗ ನಿಮ್ಮ ಮುಂದಿನ ನಡೆ ಏನಿರುತ್ತೆ ಸರ್? ಹೋರಾಟ ತೀವ್ರಗೊಳಿಸ್ತೀವಿ. ಅವರು ಕ್ಷಮೆ ಕೇಳಬೇಕು ಮತ್ತು ಅವರು ಇಂಥ ಹೇಳಿಕೆಗಳನ್ನು ಬಿಡಬೇಕು. ರಾಜ್‌ಕುಮಾರ್ ಅಂದರೆ ಯಾರು? ಕನ್ನಡದ ಸಾಂಸ್ಕೃತಿಕ ರಾಯಭಾರಿ. ಇಡೀ ದೇಶದ ಚಲನಚಿತ್ರ ಮಂಡಳಿಯ ರಾಜ್‌ಕುಮಾರ್ ನಾವು ಒಪ್ಕೊಂಡ್ಬಿಟ್ಟಿದೆ. ಅಮಿತ್ ಬಚ್ಚನ್ ಅವರು ಇಂಥ ಮನುಷ್ಯನ ಪಡೆದಂಥ ಕರ್ನಾಟಕ ಧನ್ಯ ಅಂತ ಹೇಳಿದ್ದಾರೆ. ರಾಜ್‌ಕುಮಾರ್ ಪ್ರೊಡ್ಯೂಸರ್ಗೆ ಹಣ ಇಲ್ಲ ಅಂದರೆ ₹1 ತಗೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ನ ಉಳಿಸಿದಂಥವ್ರು ರಾಜ್‌ಕುಮಾರ್. ಆಮೇಲೆ ನಮ್ಮದು ಡಬ್ಬಿಂಗ್ ವಿಚಾರದ ಹೋರಾಟದಲ್ಲಿ ಧೂಮ್ ಸಿನಿಮಾ ಬಂದವಾಗ ನಾವು ಅನೇಕ ಥಿಯೇಟರ್ಗಳ ಮುಂದೆ ಹೋರಾಟ ಮಾಡಿದ್ವಿ, ಕಲ್ಲುಗಳು ಹೊಡೆದಿವಿ, ಹೋರಾಟ ಆಯಿತು. ಅಂಥ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮಾತಾಡಿ ಹೋರಾಟಗಾರರಿಗೆ ಬಲವಾಗಿ ನಿಂತರು ರಾಜ್‌ಕುಮಾರ್. ಗೋಕಾಕ್ ಹೋರಾಟ, ಕಾರ್ಗಿಲಲ್ಲಿ ಮಡಿದಂಥ ಸೈನಿಕರಿಗೆ 35 ಜನಿಗೆ ಅವರೇ ಫಸ್ಟ್ 10 ಲಕ್ಷ ಹಾಕಿ ಹಣವನ್ನು ಕೊಟ್ಟಂಥವ್ರು. ಈ ರೀತಿ ಅನೇಕ ಜನಪರ ಕೆಲಸವನ್ನು ಮಾಡಿದಂಥವ್ರು. ಅವ್ರೇನು ಕೇಳಿಲ್ಲ. ಅವ್ರು ಯಾಕೆ ಕೇಳಿದ್ರು? ನಾವು 7 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ಅವರ ಸಮಾಧಿಯನ್ನು ಡೆವಲಪ್ ಮಾಡಬೇಕಂತ. ಅದರಿಂದ ಇಡೀ ಕನ್ನಡಿಗರು ನೋವನ್ನು ಉಂಟು ಮಾಡ್ತಾ ಇದ್ದಾರೆ. ಪುನೀತ್ ರಾಜ್‌ಕುಮಾರ್ ಬಗ್ಗೆ, ಶಿವರಾಜ್‌ಕುಮಾರ್ ಬಗ್ಗೆ ಮಾತಾಡಲಿಕ್ಕೆ ಇವರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಇವ್ರಿಗೆ ಏನಿದೆ? ಪ್ರಚಾರಕ್ಕೆ ಸುಮ್ಮನೆ ಪಬ್ಲಿಸಿಟಿಗೆ ಏನೋ ಮಾಡ್ತಾ ಇದ್ದಾರೆ ಏನು ಅಂತ. ಕನ್ನಡ ಹೋರಾಟಗಾರನ ಟೀಕೆ ಮಾಡುವಂಥದ್ದು. ಇವರು ಅಮೇರಿಕದಲ್ಲಿ ಶ್ರೀಮಂತ ಕುಟುಂಬದಿಂದ ಬಂದಂಥವ್ರಲ್ವ. ಒಂದಿಷ್ಟು ಜನ ದಲಿತರಿಗೆ ಮನೆ ಕಟ್ಕೊಡ್ಲಿ, ಬಡವರಿಗೆ ಖುಷಿ ಪಡ್ತೀನಿ, ದಲಿತರ ಪರವಾಗಿ ಇದೀನಿ ಅಂತ ನಾವು ಒಪ್ಕೊತೀವಿ. ಸುಮ್ಮನೆ ಬಾಯಲ್ಲಲ್ಲ, ಒಂದು ಬೆಂಬಲ ತಗೊಳ್ಳೋಂಥದ್ದಲ್ಲ. ಅಂದ್ರೆ ಗೃಹ ಮಂತ್ರಿಗಳನ್ನ ಈಗಾಗಲೇ ಭೇಟಿ ಮಾಡಿದ್ದೀರಾ ಸರ್? ಇಲ್ಲ, ಮನವಿಯನ್ನು ಕೊಡ್ತೀವಿ ಮತ್ತೆ ಚರ್ಚೆಯನ್ನು ಮಾಡ್ತೀವಿ ಎಲ್ಲ ಸಂಘಟನೆಗಳು ಮುಂದೆ ಏನು ಮಾಡಬೇಕನ್ನುವಂಥದ್ದು. ಇದಿಷ್ಟು ಪ್ರವೀಣ್ ಶೆಟ್ಟರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.